ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಮಣಿದಿದೆ. ಇಲ್ಲಿ 12.5% ವೇತನ ಹೆಚ್ಚಳ ಮಾಡಿ ಆದೇಶ ಮಾಡಿರೋದು. 12.5% ಅಷ್ಟು ನಮಗೆ ಸಂಬಳವನ್ನು ಜಾಸ್ತಿ ಮಾಡಿ ಅಂತ ಕೇಳಿಕೊಂಡಿದ್ದರು ಸಾರಿಗೆ ನೌಕರರು. ಅಧಿಕೃತ ಆದೇಶವನ್ನು ಹೊರಡಿಸಿರೋದಿಲ್ಲಿ 12% ಮಾಡಿದ್ದೀವಿ ಅಂಥೇಳಿ. ಅವ್ರ ಬೇಡಿಕೆ ಅಷ್ಟೇ ಇತ್ತಾ? ಇಲ್ಲ, ಅವ್ರ ಬೇಡಿಕೆ 25%ವರೆಗೂ ಇದೆ. ನಮಗೆ 100ಕ್ಕೆ 25 ರೂಪಾಯಿ ಜಾಸ್ತಿ ಮಾಡ್ಬೇಕು ನಮ್ಮ ಸಂಬಳ ಅಂತ. 100ಕ್ಕೆ 25 ರೂಪಾಯಿ ಜಾಸ್ತಿ ಮಾಡ್ಬೇಕು. ನಮಗೆ 1000 ರೂಪಾಯಿ ಕೊಡ್ತಾ ಇದ್ದರೆ 1250 ರೂಪಾಯಿ ಕೊಡಿ, 10,000 ಕೊಡ್ತಾ ಇದ್ದರೆ 12,500 ಕೊಡಿ ನಮಗೆ. ಈ ಥರದ್ದು ಅವ್ರದ್ದು ಒಂದು ಬೇಡಿಕೆ ಇತ್ತು. ಸರ್ಕಾರ ಏನು ಮಾಡಿದೆ, ಇಮ್ಮಿಡಿಯೇಟಾಗಿ ಟೆಸ್ಟ್ ಮಾಡ್ತಾರಪ್ಪ ಇವರು, ಸುಮ್ಮನೆ ಸಿಸ್ಟಮ್ಮು ಡಿಸ್ಟರ್ಬ್ ಆಗುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ ಅಂಥೇಳಿ ಏನು ಮಾಡ್ತಾ ಇದ್ದಾರೆ, ನೋಡ್ರಪ್ಪ ಇಮ್ಮಿಡಿಯೇಟಾಗಿ ನಿಮಗೆ 12.5% ಸ್ಯಾಲರಿ ನಿಮಗೆ ಜಾಸ್ತಿ ಮಾಡ್ತಾಯಿದ್ದೀವಿ. ಜೊತೆಗೆ 26 ತಿಂಗಳ ಹಿಂಬಾಕಿ ನಿಮ್ದು ಅರಿಯರ್ಸ್ ಇತ್ತಲ್ಲ 26 ತಿಂಗಳದ್ದು, ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ ನಾವು. ಮುಂದಿನ ತಿಂಗಳಿಂದಾನೇ ಈ ವೇತನ ಪರಿಷ್ಕರಣೆ ಅನ್ವಯ. 2025 ಏಪ್ರಿಲ್ ತಿಂಗಳಿಂದ ಅನ್ವಯವಾಗುವಂತೆ ಮುಂದಿನ ತಿಂಗಳಿಂದ ನಾವು ಕೊಡ್ತೀವಿ ನಿಮಗೆ. ಆದರೆ ಸಾರಿಗೆ ನೌಕರರು ಸುತಾರಾಮ್ ಇದಕ್ಕೆ ಒಪ್ಪಕ್ಕೆ ರೆಡಿ ಇಲ್ಲ. 25% ಸ್ಯಾಲ್ರಿ ಹೈಕ್ ಮಾಡಿದ್ರೆ ಸರಿ, ಇಲ್ಲದೇ ಇದ್ದರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಬಿಗಿಪಟ್ಟು ಹಿಡಿದಿರೋದು ಸಾರಿಗೆ ನೌಕರರು. 12.5% ವೇತನ ಏರಿಕೆ ನಮಗೆ ಬೇಕಾಗಿಲ್ಲ. ಏನಕ್ಕೆ, ಯಾರಿಗೆ ಸಾಲುತ್ತೆ? 12% ನಮಗೆ ಬೇಕಾಗಿಲ್ಲ. ಅದು 20 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ ನೌಕರರು. 20 ದಿನ ಆಯಿತು ಧರಣಿ ಮಾಡೋಕ್ಕೆ ಶುರು ಮಾಡಿ, ಅವರು ನಡೀತಾನೇ ಇದೆ. ಸಾರಿಗೆ ನೌಕರರ ಡಿಮ್ಯಾಂಡ್ಸ್ ಏನಪ್ಪ ಹಾಗಾದರೆ, 38 ತಿಂಗಳ ವೇತನ ಬಾಕಿ ಮಾಡಿ ಕೊಡಿ ನಮಗೆ. 26 ತಿಂಗಳದಲ್ಲ, 38 ತಿಂಗಳದ್ದು ನಮಗೆ ಸ್ಯಾಲ್ರಿ ವಾಪಸ್ ಅಥವಾ ಹಿಂಬಾಕಿ ನಮಗೆ ಬರಬೇಕು. ಸರ್ಕಾರಿ ನೌಕರರನ್ನು ಹೇಗೆ ಕಾಣ್ತಾ ಇದ್ದೀರೋ ಅವರಿಗೆ ಸರಿಸಮಾನ ವೇತನ ಶ್ರೇಣಿ ನಮಗಿರಬೇಕು. ಈಗ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಸ್ಟಾಪ್ ಆಗಬೇಕು ಡಿಪಾರ್ಟ್ಮೆಂಟಲ್ಲಿ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಆಗಬೇಕು ನಮಗೆ. ಕ್ಯಾಶ್ಲೆಸ್ ಮೆಡಿಕಲ್ ಅಸಿಸ್ಟೆನ್ಸ್ ಸೌಲಭ್ಯ ಫೆಸಿಲಿಟಿ ನಮಗೆ ಸಿಗಬೇಕು. 2024 ಜನವರಿ 1ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಆಗಬೇಕು. ಅವಾಗಿನ್ನೂ ಜಾಸ್ತಿ ಬರುತ್ತಲ್ಲ, 1-2 ವರ್ಷಗಳ ಸ್ಯಾಲರಿ ಸಿಗುತ್ತಲ್ಲ ಆವಾಗ, ಹಳೇದು ಅಪ್ಲೈ ಮಾಡಿಕೊಂಡಾಗ ಅಂತ. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣ ತಡಿಬೇಕು. ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಇರಬೇಕು ನಮಗೆ. ನೌಕರರ ಮೇಲೆ ಆಗ್ತಿರ್ತಕ್ಕಂಥ ಕಿರುಕುಳ ನಿಲ್ಲಬೇಕು. 2020-21 ಮುಷ್ಕರದಲ್ಲಿ ಹಾಕಿದಂಥ ಕೇಸ್ಗಳನ್ನು ಹಿಂದಕ್ಕೆ ಪಡ್ಕೊಳ್ಬೇಕು. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರನ್ನೇ ನಿಯೋಜನೆ ಮಾಡಬೇಕು. ಎಲೆಕ್ಟ್ರಿಕ್ ಬಸ್ಗಳ ತಯಾರಕರು ಯಾರೋ ಹೇಳ್ತಾರಲ್ಲ ಕಂಪನಿಗಳು, ಅವ್ರು ಹೇಳಿದ್ರೆ ಡ್ರೈವರ್ ಮಾಡಬಾರ್ದು ನೀವು. ಯಾರು ನಮ್ಮ ಡಿಪಾರ್ಟ್ಮೆಂಟ್ ಚಾಲಕರಿದ್ದಾರಲ್ಲ ಅವ್ರನ್ನೇ ನಿಯೋಜನೆ ಮಾಡಬೇಕು ನೀವು. ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆ ಖಾಸಗಿ ಗುತ್ತಿಗೆ ಕೈ ಬಿಡಬೇಕು. ಹಿಂಬಾಕಿ ಬಿಡುಗಡೆ, ಇತ್ತೀಚೆಗೆ ವೇತನ ಪರಿಷ್ಕರಣೆಯ ಹಿಂಬಾಕಿ ಬಿಡುಗಡೆ ಮಾಡಿತ್ತು ಸರ್ಕಾರ. KSRTC, BMTC ಸೇರಿದಂತೆ 4 ನಿಗಮಗಳ ಸಿಬ್ಬಂದಿಯ ಹಿಂಬಾಕಿ ಇತ್ತು. 26 ತಿಂಗಳ ಅವಧಿಯ ವೇತನ ಪರಿಷ್ಕರಣೆಯ ಹಿಂಬಾಕಿ ಇತ್ತು. ಸೊ 2021ನಿಂದ ಜನವರಿ 1ರಿಂದ 23 ಫೆಬ್ರವರಿವರೆಗಿನ 28 ತಿಂಗಳ ಹಿಂಬಾಕಿಯನ್ನು 1,271 ಕೋಟಿ 92 ಲಕ್ಷ ಮೊದಲ ಹಂತದಲ್ಲಿ 450 ಕೋಟಿ ರಿಲೀಸ್ ಮಾಡಿತ್ತು. ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ 143.85 ಕೋಟಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 137.24 ಕೋಟಿ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 87 ಕೋಟಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ 81.91 ಕೋಟಿ ಕೇವಲ ನೌಕರರ ವೇತನ ಬಾಕಿ ಪಾವತಿ ಮಾಡಲಿಕ್ಕೆ ಮಾತ್ರ ಬಳಕೆಗೆ ಷರತ್ತನ್ನು ಹಾಕಿ, ಅವರು ಬಾಕಿಗೆ ಮಾತ್ರ ಯೂಸ್ ಮಾಡಬೇಕು ಈ ಹಣ ಅಂತ ಹೇಳಿ ಸರ್ಕಾರ ಬಿಡುಗಡೆ ಮಾಡಿತ್ತು.